ಎಲ್ಲರಿಗೂ ವಿಶ್ವ ಕಾವ್ಯ ದಿನದ ಶುಭಾಶಯಗಳು. ಈ ಇಂದಿನ ವಿಶ್ವ ಕಾವ್ಯ ದಿನದ ಅಂಗವಾಗಿ ನಾನು ಈ ಹಿಂದೆ ಒಂದು ಸಲ ನನ್ನ ರಾಜ್ಯ ಅಂತ ಒಂದು ಕವನ ಬರೆದಿದ್ದೆ. ಈ ರಾಜ್ಯ ಅನ್ನೋ ಪದವನ್ನು ನಾನು ರಾಜ್ಯ ಎಂಬ ಪದವನ್ನು ರಾಜ್ಯಶಾಸ್ತ್ರದ ಪರಿಮಿತಿಯಲ್ಲಿ ಬಳಸಿದ್ದೇನೆ. ರಾಜ್ಯಶಾಸ್ತ್ರದಲ್ಲಿ ರಾಜ್ಯ ಅನ್ನೋ ಪದಕ್ಕೆ ಬೇರೆದೇ ಡೆಫಿನೇಷನ್ ಇದೆ, ಆ ಅರ್ಥದಲ್ಲಿ ಬಳಸಿದ್ದೆ. ಮುಖ್ಯವಾದ ಸಾಲುಗಳಿಗೆ ಹೋಗೋದಕ್ಕೂ ಮುಂಚೆ ಈ ಕವಿತೆ ಬರೆಯುವಾಗ ನನ್ನಲ್ಲಿ ಮಾನಸಿಕವಾಗಿ ಏನನ್ನು ನಾನು ಅನುಭವಿಸಿದ್ದೆ ಅದನ್ನು ಮೊದಲು ಬರೆದು ಆಮೇಲೆ ಮುಖ್ಯ ಕವಿತೆಗೆ ಹೋಗಿದ್ದೇನೆ. ಮೊದಲು ಅದನ್ನೇ ಫಸ್ಟ್ ಹೇಳ್ತೀನಿ. ನಾನು ನನ್ನ ರಾಜ್ಯ ಕವಿತೆಯನ್ನು ಬರೆಯೋದಕ್ಕಿಂತ ಮುಂಚೆ ನನ್ನಲ್ಲಿದ್ದ ಮಾನಸಿಕ ತೊಳಲಾಟಗಳಿರ್ಬೋದು, ಆ ರೀತಿಯಲ್ಲಿ ನನ್ನಲ್ಲಿ ಮಾನಸಿಕವಾಗಿ ನನ್ನ ಸ್ಥಿತಿ ಇತ್ತು ಅನ್ನೋದನ್ನು ಮೊದಲನೇ ಈ 12 ಸಾಲುಗಳಲ್ಲಿ ಬರೆದಿದ್ದೀನಿ. ಅದು ಹೀಗಿದೆ: ಕನಸು ಕಾಣುತ್ತಿದೆ ಈ ಮನಸ್ಸು, ಹೊಸ ಕನಸು ಕಾಣುತ್ತಿದೆ ಮನಸ್ಸು, ಪಾತಾಳದಿಂದ ನಭಕ್ಕೆ ಚಿಮ್ಮುವ ನನಸಾಗಲಾರದ ಕನಸು ಕಾಣುತ್ತಿದೆ ಮನಸ್ಸು, ವಿಶ್ರಾಂತಿಗೆಂದು ಮುಚ್ಚಿದರೆ ಕಣ್ಣು, ಅಶಾಂತಿಯ ಪ್ರವಾಹವನ್ನೆಬ್ಬಿಸಿದೆ ಕನಸು, ತನ್ನ ಆರ್ಭಟದ ಗುಡುಗು ಸಿಡಿಲಿಗೆ ಹೌಹಾರಿ ಹಾಕಿರುವೆನು ನಿದ್ದೆಗೆ ಹಿಡಿಮಣ್ಣು, ಮೂಡುತ್ತಿದೆ ಸ್ಮೃತಿ ಪಟಲದ ಮೇಲೆ ಕನಸಿನ ನಾನಾ ದೃಶ್ಯಾವಳಿಗಳ ಲೀಲೆ, ಮೂಡುತ್ತಿದೆ ಸ್ಮೃತಿ ಪಟಲದ ಮೇಲೆ ಕನಸಿನ ನಾನಾ ದೃಶ್ಯಾವಳಿಗಳ ಲೀಲೆ, ಭ್ರಮೆ ಎಂದು ಬಿಟ್ಟು ಕುಳಿತರೆ ಹಾಗೆ ನನಸಾಗುವುದು ಮನಸ್ಸಿನ ಕನಸು ಹೇಗೆ. ಮುಖ್ಯ ಕವನಕ್ಕೆ ಬರ್ತೀನಿ. ಕನಸದೋ ನೋಡು ಅದೊಂದು ರಾಜ್ಯ, ಅಲ್ಲಿ ಪ್ರಭುಗಳಿಲ್ಲ, ಪ್ರಜೆಗಳೇ ಎಲ್ಲ, ಪ್ರಜೆಗಳದೇ ಎಲ್ಲ, ಅವರಲ್ಲಿ ಪ್ರಭು ಎನಿಸಿಕೊಳ್ಳುವವನ ಅವಶ್ಯಕತೆಯೇ ಇಲ್ಲ. ಎಂಥ ನನ್ನ ರಾಜ್ಯ ಅದು! ಆ ಜನರಲ್ಲಿ ಬೇರೆ ಎಂಬುದರ ಅರ್ಥ ತಿಳಿಯದು, ಒಂದೇ ಎಂಬುದಕ್ಕೆ ಒಮ್ಮತ ಬಾರದಿರದು, ನನ್ನದು ನಿನ್ನದುಗಳ ಬದಲಾಗಿ ನಮ್ಮದು ಎಂಬುದಿದೆ ಬಲವಾಗಿ, ಸಂಕುಚಿತವನರಿಯದ ಹೃದಯ ವೈಶಾಲ್ಯರು, ಹಾಗಾಗಿ ಅಲ್ಲಿ ಗಡಿ ಭಾಷೆಗಳ ತಂಟೆ ತಕರಾರುಗಳಿಲ್ಲ, ಆಚಾರ ವಿಚಾರ ಪದ್ಧತಿ ಸಂಪ್ರದಾಯಗಳ ಆಡಂಬರದ ಅನಾಗರಿಕತೆಗಳಿಲ್ಲ. ಅವರಿಗೆ ಪ್ರತ್ಯೇಕತೆಯ ಅರ್ಥ ತಿಳಿದಿಲ್ಲ, ಯಾರೊಬ್ಬರೂ ಏಕತೆಯನ್ನು ಮರೆತಿಲ್ಲ, ಅದಕ್ಕೆ ಅವರು ಪಾಲು ಕೇಳಿಲ್ಲ, ಕೇಳುವುದೂ ಇಲ್ಲ. ಅವರಲ್ಲಿ ಅತಿಯಾದ ಆಸೆ ಅಪೇಕ್ಷೆಗಳಿಲ್ಲ, ಯಾಕೆಂದರೆ ಅವರು ಬಲ್ಲರು ಅತಿ ಆಸೆ ಗತಿಗೇಡು, ಅತಿ ಅಪೇಕ್ಷೆ ಮತಿಗೇಡು ಎಂದು. ವೈರಕ್ಕೆ ವೈರಿಗಳವರು ಸ್ನೇಹಕ್ಕಾಗಿ ಸಾಯುವರು, ವೈರಕ್ಕೆ ವೈರಿಗಳವರು ಸ್ನೇಹಕ್ಕಾಗಿ ಸಾಯುವರು, ಹಾಗಾಗಿ ಅವರಲ್ಲಿ ದ್ವೇಷ ವೈಷಮ್ಯದಿಂದ ಹೊತ್ತುರಿವ ದೊಂಬೆ ಗಲಭೆ ಹೊಡೆದಾಟ ಬಡಿದಾಟ ಮುಷ್ಕರ ಪ್ರತಿಭಟನೆ ಜೈಕಾರ ಧಿಕ್ಕಾರ ಅವರ ಕಿವಿಯಾಲಿಯನ್ನು ಇನ್ನೂ ತಟ್ಟಿಲ್ಲ. ಆ ರಾಜ್ಯದಲ್ಲಿರುವ ನನ್ನ ಜನರಿಗೆ ಕಳ್ಳತನ, ದರೋಡೆ, ಸುಪಾರಿ ಕೊಲೆ, ಸುಲಿಗೆ, ಹಿಂಸೆ, ಅತ್ಯಾಚಾರ, ಬಲಾತ್ಕಾರ ಪದಗಳೇನೆಂದೇ ತಿಳಿದಿಲ್ಲ. ಹಾಗಾಗಿ ಅಳುವಿಲ್ಲ, ಅನಾಥರಿಲ್ಲ, ಅಶಕ್ತರಿಲ್ಲ, ನಿರಾಶ್ರಿತರಿಲ್ಲ, ದಬ್ಬಾಳಿಕೆಯಿಲ್ಲ, ದೌರ್ಜನ್ಯವಿಲ್ಲ, ಅಹಿಂಸೆ ನಿಂದೆ ಮತ್ಸರಗಳು ಹೇಳ ಹೆಸರಿಗೂ ಇಲ್ಲ. ಅದೇನು ರಾಜ್ಯ! ಹೇಗೆ ಬರಬೇಕು ಅಲ್ಲಿ ಭಯೋತ್ಪಾದಕರು? ಭಯದ ಒಂದು ಸಣ್ಣ ತೃಣವೂ ನುಸುಳಲಾರದಷ್ಟು ಬಿಗಿಯಾಗಿ ಮನಗಳು ಹೆಣೆದಿರಲು ಹಂತಕರಿಗದೆಲ್ಲಿ ಅವಕಾಶ? ಇಂತಹ ನನ್ನ ನಾಡಲ್ಲಿ ಅಶಾಂತಿ, ನರಮೇಧ, ಗುಂಡಿನ ಸದ್ದು, ಪೈಶಾಚಿಕ ಘಟನೆ, ಸ್ತ್ರೀ ದೌರ್ಜನ್ಯ, ಅತ್ಯಾಚಾರ, ಬಲಾತ್ಕಾರ ಹೇಗೆ ನಡೆದಾವು? ಅಲ್ಲಿ ಗಂಡಿನಷ್ಟೇ ಹೆಣ್ಣಿಗೂ ಮಾನ್ಯತೆ ಇದೆ, ಪರಸ್ಪರ ತಲೆಬಾಗುವ ಸುಸಂಸ್ಕೃತಿ ಇದೆ. ಅದಕ್ಕಾಗಿ ಅಲ್ಲಿ ಅತ್ಯಾಚಾರದ ಉದಾಹರಣೆಗಳಿಲ್ಲ, ವ್ಯಭಿಚಾರದ ವ್ಯಸನಗಳಿಲ್ಲ, ಕಾಮುಕರ ಅಟ್ಟಹಾಸವಿಲ್ಲ. ಹಾಗೂ ಅಲ್ಲಿಯ ಹೆಣ್ಣುಮಗಳಿಗೆ ಶೋಕಿಯ ಸೋಗ, ತೋರಿಕೆಯ ಬಟ್ಟೆ ತ್ಯಾಗ ಇಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕೆಂಬ ಅವಾಸ್ತವಿಕ ಕಲ್ಪನೆ ಅಲ್ಲಿ ಇಲ್ಲ. ಭಾವಗಳು ಕೆರಳುವಂತೆ ಕಾಣಲು, ಭಾವಗಳು ಅರಳುವಂತೆ ಕಾಣುವಳು. ಅಲ್ಲಿ ಪ್ರಭು ಎನ್ನುವವನ ಅವಶ್ಯಕತೆಯೇ ಇಲ್ಲ. ಕಟ್ಟುಪಾಡುಗಳ ಸೃಷ್ಟಿಕರ್ತನಿಗೆ ಅಲ್ಲಿ ಸ್ಥಳವಿಲ್ಲ. ಇದು ರಾಜ್ಯ, ಇದೇ ರಾಜ್ಯ,
ಇದು ನನ್ನ ರಾಜ್ಯ, ಇದುವೇ ನನ್ನ ರಾಜ್ಯ. ಧನ್ಯವಾದಗಳು.